ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕರೆದಿದ್ದ ಸುದ್ದಿಗೋಷ್ಠಿಯನ್ನ ದಿಢೀರ್ ಅಂತ ಹೇಳಿ ರದ್ದು ಮಾಡಲಾಗಿದೆ. ಮೈಸೂರಿನ ಪತ್ರಕರ್ತ ಭವನದಲ್ಲಿ ಸುದ್ದಿಗೋಷ್ಠಿಯನ್ನ ಕರೆದಿದ್ರು ಸಿಎಂ ಸಿದ್ದರಾಮಯ್ಯನವರು. ಆದರೆ ಇದೀಗ ಸುದ್ದಿಗೋಷ್ಠಿ ದಿಢೀರ್ ರದ್ದಾಗಿದೆ. ಮೂಡಾ ವಿಚಾರದಲ್ಲಿ ಸಿದ್ದರಾಮಯ್ಯ ವಿರುದ್ಧ ಮೈತ್ರಿ ಪಾದಯಾತ್ರೆ ನಡೆಸ್ತಾ ಇದೆ. ಸಿದ್ದು ತವರಲ್ಲಿ ಬೃಹತ್ ಸಮಾವೇಶಕ್ಕೆ ದೋಸ್ತಿಗಳು ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಮೈತ್ರಿ ಸಭೆಗೆ ಟಕ್ಕರ್ ಕೊಡೋದಕ್ಕೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಪ್ಲಾನ್ ಮಾಡ್ಕೊಂಡಿರುವಂಥದ್ದು. ಜನಾಂದೋಲನ ಸಮಾವೇಶದ ಗ್ರ್ಯಾಂಡ್ ಸಕ್ಸಸ್ಗೆ ಸಿಎಂ ಸರ್ಕಸ್ ನಡೆಸ್ತಾ ಇದ್ದಾರೆ. ತವರು ಜಿಲ್ಲೆಯಲ್ಲಿ ಶಕ್ತಿ ಪ್ರದರ್ಶನಕ್ಕೆ ಸಿದ್ದರಾಮಯ್ಯನವರು ಮುಂದಾಗಿರುವಂಥದ್ದು. 1 ಲಕ್ಷ ಜನರನ್ನ ಸೇರಿಸಿ ದೋಸ್ತಿಗಳಿಗೆ ಟಕ್ಕರ್ ಕೊಡೋದಕ್ಕೆ ಚಿಂತನೆ ಮಾಡ್ತಾ ಇದ್ದಾರೆ. ಆಗಸ್ಟ್ 9ರಂದು ಕಾಂಗ್ರೆಸ್ ಜನಾಂದೋಲನ ಸಮಾವೇಶ ನಡೆಯಲಿದೆ. ಮೈಸೂರು ಮಹಾರಾಜ ಕಾಲೇಜು ಮೈದಾನದಲ್ಲಿ ಜನಾಂದೋಲನ ಸಮಾವೇಶವನ್ನು ಆಯೋಜನೆ ಮಾಡಲಾಗಿದೆ. ಹೆಚ್ಚು ಜನರನ್ನ ಸೇರಿಸಲು ಜನಪ್ರತಿನಿಧಿಗಳು ಬೆಂಬಲಿಗರಿಗೆ ಸೂಚನೆ ನೀಡಲಾಗಿದೆ. ಪೂರ್ವಭಾವಿಯಾಗಿ ಸಿಎಂ ಮನೆಯಲ್ಲಿ ಆಪ್ತರ ಸಮಾಲೋಚನೆ, ಶಾಸಕರು ಪರಿಷತ್ ಸದಸ್ಯರ ಸಭೆಯಲ್ಲಿ ಪ್ರತಿಯೊಬ್ಬರಿಗೂ ಟಾಸ್ಕ್ ನೀಡಲಾಗಿದೆ. ಮೈಸೂರು ಹಳೆ ಮೈಸೂರು ಭಾಗ ಮಾತ್ರವಲ್ಲದೆ ಅಕ್ಕಪಕ್ಕದ ಜಿಲ್ಲೆಗಳಿಂದಲೂ ಜನರನ್ನ ಕರೆತರುವ ವ್ಯವಸ್ಥೆಯನ್ನು ಮಾಡಿ ಅಂತೇಳಿ ಸಿಎಂ ಸಿದ್ದರಾಮಯ್ಯನವರು ಹೇಳಿರುವಂಥದ್ದು. ಪ್ರತಿ ಕ್ಷೇತ್ರಗಳಿಂದಲೂ ಹೆಚ್ಚು ಜನರನ್ನ ಕರೆತರಬೇಕು ಅಂಥೇಳಿ ಸೂಚನೆ ನೀಡಲಾಗಿದೆ. ಈ ಮೂಲಕ ಹೈಕಮಾಂಡ್ಗೆ ಸ್ಪಷ್ಟ ಸಂದೇಶ ನೀಡೋದಕ್ಕೆ ಸಿಎಂ ಸಿದ್ದರಾಮಯ್ಯನವರು ತಯಾರಿಯನ್ನು ಮಾಡಿಕೊಂಡಿದ್ದಾರೆ. ಈ ಸಂಬಂಧ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಯಶಸ್ ಮೌತೂರ್. ನೇರ ಸಂಪರ್ಕದಲ್ಲಿ ಯಶಸ್ ಮೌತೂರ್. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸುದ್ದಿಗೋಷ್ಠಿಯನ್ನು ಕರೆದಿದ್ರು, ಆದರೆ ದಿಢೀರ್ ಅಂಥೇಳಿ ರದ್ದು ಮಾಡಲಾಗಿದೆ. ಏನಕ್ಕೆ ಅಂಥೇಳಿ, ಜೊತೆಗೆ ನಮ್ಮ ಮೈತ್ರಿ ನಾಯಕರು ವಾಲ್ಮೀಕಿ ಹಾಗೂ ಮೂಡಾ ಹಗರಣವನ್ನು ಖಂಡಿಸಿ ಪಾದಯಾತ್ರೆ ನಡೆಸ್ತಾ ಇರುವಂಥದ್ದು. ಪಾದಯಾತ್ರೆಗೆ ಟಕ್ಕರ್ ಕೊಡೋದಕ್ಕೆ ಸಿಎಂ ಸಿದ್ದರಾಮಯ್ಯನವರು ಯಾವ ರೀತಿಯಾಗಿ ತಯಾರಿಯನ್ನು ಮಾಡ್ಕೊಳ್ತಾ ಇದ್ದಾರೆ? ಹೌದು ಅಂಕಿತ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಿನ್ನೆಯಿಂದನೂ ಕೂಡ ಮೈಸೂರಿನಲ್ಲೇ ಠಿಕಾಣಿಯನ್ನು ಮಾಡಿರ್ತಕ್ಕಂಥದ್ದು. ಭಾಳ ಪ್ರಮುಖವಾಗಿ ಈಗಾಗಲೇ ರಾಜಕಾರಣದಲ್ಲಿ ಸಾಕಷ್ಟು ರೀತಿಯಾದಂತಹ ಬೆಳವಣಿಗೆಗಳಾಗ್ತಿದ್ರು ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ನಿನ್ನೆ ತವರಿನಲ್ಲಿ ಏನು ರಿಲ್ಯಾಕ್ಸ್ ಮೂಡ್ನಲ್ಲಿ ಇದ್ದರು ಅಂತ ಹೇಳಿದ್ರು ಕೂಡ ತಪ್ಪಾಗಿಲ್ಲ. ತಮ್ಮ ಆಪ್ತರ ಜೊತೆ ಅಥವಾ ಏನು ಮಾಜಿ ಶಾಸಕ ಆಗಿರುವಂತಹ ಮಂಜುನಾಥ್ ಅವರ ಜೊತೆ ಸಾಕಷ್ಟು ಸ್ಥಳಗಳಿಗೆ ಏನು ಬೆಂಗಾವಲ ಪಡೆಯದೆ ತೆರಳಿರ್ತಕ್ಕಂಥದ್ದು ತೀವ್ರ ಕುತೂಹಲ ಮೂಡಿಸ್ತಿರ್ತಕ್ಕಂಥದ್ದು. ಮತ್ತೊಂದೆಡೆ ಈಗಾಗಲೇ ಏನು ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅವಕಾಶವನ್ನು ಕೊಡಬೇಕು ಅಂತೇಳಿ ವಿಪಕ್ಷಗಳು ಪಟ್ಟಣ ಹಿಡಿದಿದೆ. ಇದ್ರ ಜೊತೆ ಸಾಕಷ್ಟು ರೀತಿಯಾದಂತಹ ರಾಜಕೀಯವಾದಂತಹ ಬೆಳವಣಿಗೆಗಳಾಗ್ತಾ ಇದೆ. ಏನು ಮುಖ್ಯಮಂತ್ರಿಗಳ ಮೇಲೆ ಪ್ರಾಸಿಕ್ಯೂಷನ್ಗೆ ಅವಕಾಶವನ್ನು ಕೊಡಬಾರ್ದು ಅಂತೇಳಿ ಕಾನೂನು ರೀತಿಯಾದಂತಹ ಹೋರಾಟವನ್ನು ಮಾಡೋದಕ್ಕೆ ಕ್ಯಾಬಿನೆಟ್ ನಿರ್ಧಾರವನ್ನು ಮಾಡಿತ್ತು. ಹೀಗಾಗಿ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರಂತಹ ಪೊನ್ನಣ್ಣ ಅವರು ಹಾಗೂ ಸುಧಾಕರ್ ಅವರು ಕೂಡ ರಾಜ್ಯಪಾಲರನ್ನ ಭೇಟಿಯನ್ನು ಮಾಡಿದರು. ಹೀಗಾಗಿ ಇವೆಲ್ಲರ ಬೆಳವಣಿಗೆ ನಡುವೆ ಸಿದ್ದರಾಮಯ್ಯನವರು ಸಾಕಷ್ಟು ರಿಲ್ಯಾಕ್ಸ್ ಮೂಡಲ್ಲಿರ್ತಕ್ಕಂಥದ್ದು. ತಮ್ಮ ಆ ಒಂದು ನಿರ್ಮಾಣ ಹಂತದಲ್ಲಿರುವಂತಹ ನಿವಾಸವನ್ನು ಕೂಡ ಹೋಗಿ ವೀಕ್ಷಣೆಯನ್ನು ಕೂಡ ಮಾಡಿ ಬಂದರು. ಈಗ ಏನು ನಿನ್ನೆ ರಾತ್ರಿ ಘೋಷಣೆಯನ್ನು ಮಾಡಿದರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮೈಸೂರಿನಲ್ಲಿ ಪತ್ರಿಕಾಗೋಷ್ಠಿಯನ್ನು ಮಾಡ್ತಾರೆ ಅಂತೇಳಿ. ಹೀಗಾಗಿ ಮೂಡಾ ಭ್ರಷ್ಟಾಚಾರದ ಆರೋಪ ಅಥವಾ ಹಗರಣದ ಆರೋಪ ಏನಿದೆ ಹಾಗೂ ಇದರ ಜೊತೆ ಭಾಳ ಪ್ರಮುಖವಾಗಿ ವಾಲ್ಮೀಕಿ ನಿಗಮದ ಆರೋಪ ಕೂಡ ಇರ್ತಕ್ಕಂಥದ್ದು. ಹೀಗಾಗಿ ಈ ಒಂದು ಪತ್ರಿಕಾಗೋಷ್ಠಿ ಸಾಕಷ್ಟು ತೀವ್ರ ಕುತೂಹಲ ಕೆಡಿಸ್ತಿತ್ತು. ಸಿದ್ದರಾಮಯ್ಯನವರು ತಮ್ಮ ರಾಜಕೀಯ ಜೀವನದಲ್ಲಿ ಯಾವುದೇ ರೀತಿಯಾದಂತಹ ಕಪ್ಪು ಚುಕ್ಕಿಯನ್ನು ಹೊಂದಿಲ್ಲದೆ ಇದ್ದವರು ಹಾಗೂ ಭಾಳ ಪ್ರಮುಖವಾಗಿ ತಮ್ಮ ಒಂದು ಶುದ್ಧ ಹಸ್ತ ಹಾಗೂ ಶುದ್ಧ ರಾಜಕಾರಣವನ್ನು ಒಂದು ಸಾಮಾಜಿಕವಾದಂತಹ ರಾಜಕಾರಣವನ್ನು ಮಾಡ್ಕೊಂಡು ಬಂದಂಥವ್ರು. ಹೀಗಾಗಿ ಈ ಒಂದು ಸಮಾಜವಾದದ ರಾಜಕಾರಣದಲ್ಲಿ ಏನು ಮುಖ್ಯಮಂತ್ರಿಗಳ ಅವಧಿಯಲ್ಲಿ ಈ ರೀತಿಯಾದಂತಹ ಒಂದು ಆರೋಪಗಳೇನಿದೆ ಇದು ಕೂಡ ಮುಖ್ಯಮಂತ್ರಿಗಳಿಗೆ ಸಾಕಷ್ಟು ರೀತಿಯಾದಂತಹ ನೋವಾಗಿರ್ತಕ್ಕಂಥದ್ದು. ಹೀಗಾಗಿ ತಮ್ಮದೇ ಯಾವುದೇ ಹಸ್ತಕ್ಷೇಪ ಇಲ್ಲದೆ ಇರುವಂತಹ ಸಂದರ್ಭದಲ್ಲಿ ರಾಜಕೀಯವಾಗಿ ರಾಜಕೀಯವಾಗಿ ಚಾರಿತ್ರ್ಯವನ್ನು ಹರಣವನ್ನು ವಿಪಕ್ಷಗಳು ಮಾಡ್ತಾ ಇರ್ತಕ್ಕಂಥದ್ದು ಹಾಗೂ ಇದರ ಜೊತೆ ಬಹಳ ಪ್ರಮುಖವಾಗಿ ಎರಡೂ ಪಕ್ಷಗಳು ಕೂಡ ಇದೊಂದು ಪ್ರತಿಷ್ಠೆಯಾಗಿ ತೆಗೆದುಕೊಂಡು ಈಗಾಗಲೇ ಪಾದಯಾತ್ರೆ ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಇವೆಲ್ಲರ ನಡುವೆ ಮುಖ್ಯಮಂತ್ರಿಗಳ ಪತ್ರಿಕಾಗೋಷ್ಠಿ ಸಾಕಷ್ಟು ತೀವ್ರ ಕುತೂಹಲ ಕೆಡಿಸಿದ್ರು. ಏನು ಮುಖ್ಯಮಂತ್ರಿಗಳು ಪತ್ರಿಕಾಗೋಷ್ಠಿಯಲ್ಲಿ ಯಾವ ರೀತಿಯಾಗಿ ತಮ್ಮ ಭಾವನೆಗಳನ್ನ ಹಂಚ್ಕೋತಾರೆ ಅಥವಾ ವಿಪಕ್ಷಗಳಿಗೆ ಟಾಂಗನ್ನು ನೀಡ್ತಾರೆ ಎನ್ನುವಂತಹ ಕುತೂಹಲ ಕೂಡ ಎಲ್ಲರೇ ಇತ್ತು. ಆದರೆ ಈ ಒಂದು ಪತ್ರಿಕಾಗೋಷ್ಠಿಯನ್ನು ದಿಢೀರ್ ರದ್ದನ್ನು ಮಾಡಿರ್ತಕ್ಕಂಥದ್ದು ಹಾಗೂ ರದ್ದನ್ನು ಮಾಡಿ ತಮ್ಮ ನಿವಾಸದಲ್ಲೇ ಸಾಕಷ್ಟು ಜನ ಶಾಸಕರು ಹಾಗೂ ಆಪ್ತರ ಸಮಾಲೋಚನೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಏನು 9ನೇ ತಾರೀಕು ಇರುವಂತಹ ಸಮಾವೇಶ ಏನಿದೆ ಜನಾಂದೋಲನ ಸಮಾವೇಶ, ಇದು ಒಂದು ರೀತಿ ದೊಡ್ಡ ಮಟ್ಟದ ಸಮಾವೇಶ ಆಗಬೇಕು. 2 ಲಕ್ಷಕ್ಕೂ ಹೆಚ್ಚು ಜನರನ್ನು ಸೇರಿಸಬೇಕು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ ತವರಿನಲ್ಲಿ ಒಂದು ರೀತಿ ಶಕ್ತಿ ಪ್ರದರ್ಶನವನ್ನು ಮಾಡುವಂಥ ಮುಖಾಂತರ ವಿಪಕ್ಷಗಳ ಜೊತೆಗೆ ಸ್ವಪಕ್ಷದಲ್ಲಿ ಇರುವಂತಹ
ನಾಯಕರುಗಳಿಗೂ ಕೂಡ ಟಾಂಗನ್ನು ನೀಡಬೇಕು ಅಂತೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಣತಂತ್ರವನ್ನು ರೂಪಿಸಿರ್ತಕ್ಕಂಥದ್ದು. ಹೈಕಮಾಂಡ್ಗೂ ಕೂಡ ತಮ್ಮ ಶಕ್ತಿ ಏನು ಎಂಬುದಂತೂ ಕೂಡ ತೋರಿಸಬೇಕಾದಂಥ ಅನಿವಾರ್ಯತೆ ಈ ಒಂದು ಸದ್ಯದ ರಾಜಕಾರಣದಲ್ಲಿ ಸೃಷ್ಟಿಯಾಗಿರ್ತಕ್ಕಂಥದ್ದು. ಹೀಗಾಗಿ ಈ ಒಂದು ಸಮಾವೇಶ ಅಥವಾ ಜನಾಂದೋಲನ ಏನಿದೆ ಇದು ಒಂದು ರೀತಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಒಂದು ಶಕ್ತಿ ಪ್ರದರ್ಶನ ಹಾಗೂ ವಿಪಕ್ಷಗಳಿಗೂ ಕೂಡ ಒಂದು ರೀತಿ ಟಾಂಗ್ ಅಂತ ಹೇಳಿದ್ರು ಕೂಡ ತಪ್ಪಾಗಿಲ್ಲ. ಹೀಗಾಗಿ ಮೈಸೂರಿನಲ್ಲೇ ತವರಿನಲ್ಲೇ ಶಕ್ತಿ ಪ್ರದರ್ಶನ ಮಾಡುವಂಥ ಮುಖಾಂತರ ಸಿದ್ದರಾಮಯ್ಯರು ನಾನು ಇನ್ನೂ ಸಮರ್ಥ ಇದ್ದೇನೆ, ಯಾವುದೇ ರೀತಿಯಾದಂಥ ಹೋರಾಟಗಳಿಗೂ ಕೂಡ ನಾನು ಜಗ್ಗೋದಿಲ್ಲ ಎನ್ನುವಂತಹ ಸ್ಪಷ್ಟ ಸಂದೇಶವನ್ನು ರವಾನೆ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಅಂಕಿತ, ಧನ್ಯವಾದ ಯಶಸ್ವಿ ಮಾತೃ ತಮ್ಮೆಲ್ಲ ಮಾಹಿತಿಗಾಗಿ.